ಪ್ರಾರ್ಥನೆ ಮಾಡೋದು. ಇವ್ನು ಕೋರ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನ್ ನಮಾಜ್ ಮಾಡ್ಬಾರ್ದ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನ್ ಜಂಪನಕ್ಕಂದು ಎಲ್ಲಾರು ಕಾಲ ಮೈಕ್ ಇಟ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಂಡ್ರು ಬೇರೆಯವರೆಲ್ಲರೂ. ಅವ್ನು ಎಲ್ಲೇ ಇದ್ರು ಅವನ ಪ್ರಾರ್ಥನೆ, ಅವನ ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದ್ರೆ ಒಂದ್ ಜಮಖಾನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಮಾಡ್ತಾನೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾನೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಸರಿ ಅಂತೀವಿ. ನನ್ನದು ಸರಿ ಅಂತ ನಮ್ ಜನ ಬಂದರೆ ದಬಾ ಕಡೆಗೆ ಅಂತೀವಿ. ಏನ್ ಮಾಡಿದ ಅವನು? ಏನ್ ಮಾಡಿದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾನೆ. ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವ್ರು. ಏನ್ ಇವ್ರಂಗ್ ನಾಮ ಹಾಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕಾಯ ತಟ್ಟಿನ ಅಂತಂದು ಕೇಳಿಲ್ಲ. ಯಾಕೆ ಅವ್ರೇನ್ ಮೂರ್ಖರಲ್ಲ. ಅವ್ರಿಗೆ ಮಸೂದಿ ಇದೆ, ಅಲ್ಲಿ ಹೋಗಿ ಮಾಡ್ತಾರೆ. ಅಲ್ಲಿ ಮಸೀದಿ ಇಲ್ಲ ಅಂತ ಜಾಗದಲ್ಲಿ ಅವ್ರು ಮಾಡಿರ್ಬೋದು. ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡಕ್ ಹೋಗ್ತಾರೆ? ಅವರು ಕರೆಕ್ಟ್ ಆಗಿದ್ದಾರೆ. ಅವ್ರವ್ರ ಈಗ ಹಿಂದೂಗಳು ಇವ್ರ ಶ್ರದ್ಧೆನೇ ಬೇರೆ, ಅವರ ಧರ್ಮದ ಶ್ರದ್ಧೆನೇ ಬೇರೆ, ಇವ್ರ ಆಚರಣೆನೇ ಬೇರೆ, ಅವರ ಆಚರಣೆ ಬೇರೆ. ಯಾರ ಆಚರಣೆಗೂ ಕೂಡ ಧಕ್ಕೆ ಆಗಬಾರ್ದು. ಅವ್ರವ್ರ ಆಚರಣೆಗೆ ಯಾವುದೇ ರೀತಿಯ ಇದನ್ನು ನೋವು ಕೊಡ್ತಕ್ಕಂಥ, ತೊಂದರೆ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು.